ಬೆಂಗಳೂರು ನಗರಕ್ಕೆ ಗ್ಯಾರಂಟಿ ಬೇರೆ ಕೊಟ್ಟವ್ರಂತೀಗ. ಏನೋ 5% ಇದ್ದಿದ್ದನ್ನು 2%ಗೆ ರಿಯಾಯಿತಿ 60%. ಇದೇನು ಒಂದು ತಗೊಂಡ್ರೆ 2 ಫ್ರೀ ಇದೆಯಲ್ಲ, ಅದೇನೋ ಸ್ಕೀಮ್ಗಳು ಆ ಥರನ ಇದು. ಯಾವಾಗ ನೀವು ಜನ ಬಿ ಖಾತೆಯಿಂದ ಎ ಖಾತೆಗೆ ಅರ್ಜಿ ಹಾಕೊಳ್ಳಿಲ್ಲ, ಇವರು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅಲ್ಲ, ದುಡ್ಡಿಲ್ಲ ಅಲ್ಲಿ, ಎಂಥದೋ 5 ಇದು ಬೇರೆ ಮಾಡಿಬಿಟ್ಟವರಲ್ಲ. ಅಲ್ಲಲ್ಲ, ಇವೆಂಥವು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು GPA, ಅಲ್ಲಿ ದುಡ್ಡು ಎಲ್ಲೆಲ್ಲಿ ಎಷ್ಟು ಯಾವ್ಯಾವ GPAಗಳಲ್ಲಿ ಎಷ್ಟೆಷ್ಟೈತೆ ಗೊತ್ತಿಲ್ಲ. ಇಡೀ ಜನಗಳ ಮುಂದೆ ವೈಟ್ ಪೇಪರ್. ಅದಕ್ಕಿಲ್ಲಿ ಇನ್ನೊಂದು ಕಡೆ ರೈತರು ಇದು, ಇಲ್ಲಿ ಜನಗಳ ಬೆಂಗಳೂರು ನಾಗರಿಕರವರಲ್ಲ, ಅವ್ರ ಜೋಬ್ ಕನ್ನ ಹಾಕೋದು. ಅದಕ್ಕೆ ಈ ಕಾರ್ಯಕ್ರಮ ಗ್ಯಾರಂಟಿ, 6ನೇ ಗ್ಯಾರಂಟಿ ಬೆಂಗಳೂರು ನಾಗರಿಕರಿಗೆ, 13ನೇ ಹುಟ್ಟುಹಬ್ಬದ ಪ್ರಯುಕ್ತ. ಈಗೆಲ್ಲ ಚದರಕ್ಕೆ 100 ರೂಪಾಯಿ ನಿಲ್ತೋ ಇನ್ನೂ ನಡೀತಿದೆಯೋ ಗೊತ್ತಿಲ್ಲ. ಡಿನೋಟಿಫಿಕೇಶನ್ ಮಾಡಲ್ಲ ಅಂತಾರೆ. ಡಿನೋಟಿಫಿಕೇಶನ್ ಮಾಡಲ್ಲ ಅಂತೇಳಿ ಇಲ್ಲಿ ನಿಮ್ಮ ಟೌನ್ ಪ್ಲಾನಿಂಗ್ ಮೆಂಬರ್ ಅವನು ಇರ್ತಾನಲ್ಲ, ಆಫೀಸರು, NOC ಕೊಡಕ್ಕೆ ಇಟ್ಕೊಂಡಿದ್ದೀರಲ್ಲ BDNಲ್ಲಿ. ಒಂದು NOC ಕೊಡಕ್ಕೆ ಈಗಲೂ ಅದೇನೋ 25 ಲಕ್ಷವೋ 50 ಲಕ್ಷವೋ ನಡೀತದಲ್ಲ. ಇದು ನಿಮ್ಮ ಗ್ಯಾರಂಟಿಲಿ ಕೊಟ್ಟಿರೋದು ಬೆಂಗಳೂರು ನಗರಕ್ಕೆ. ಕೋರ್ಟ್ ಆದೇಶ ಇದೆಯಂತೆ. ಇದೇನೋ ಈಗ ರೆಗ್ಯುಲರೈಸೇಷನ್ಗೆ 5% ಇದ್ದಿದ್ದು 15%ಗೆ ಏರಿಕೆ ಮಾಡ್ತಾರಂತೆ. ಇದೆಲ್ಲ ದುಡ್ಡೊಡೆಯ ಕಾರ್ಯಕ್ರಮ ಇವ್ರದೆಲ್ಲ. ಜನ ನಂಬೇಡಿ. ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೇನೆ, ಇವತ್ತು ಬೆಂಗಳೂರು ನಗರ ಯಾವ ಪರಿಸ್ಥಿತಿ ತಂದಿಟ್ಟಿದ್ದಾರೆ, ಇವ್ರಿಗೆ ಏನಾದರೂ ಕಿಂಚಿತ್ತು ಜನಗಳ ಬಗ್ಗೆ ಗೌರವ ಇದೆಯಾ, ಭಯಭಕ್ತಿ ಇದೆಯಾ? ಇವ್ರು ನಂಬ್ಕೊಂಡು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ. ಅದರಿಂದ ಬೆಂಗಳೂರು ನಾಗರಿಕರಿಗೆ ಹೇಳ್ತೀನಿ, ನಿಮಗೆ ಹೊರೆ ಆಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ಕಾರ್ಯಕ್ರಮ, ನಿಮ್ಮಿಂದ ದುಡ್ಡು ಹೊಡೆಯೋ ಕಾರ್ಯಕ್ರಮ ಇವೆಲ್ಲ ಯಾವುದಕ್ಕೂ ತಲೆಬಾಗಬೇಡಿ. ನನಗೆ ವಿಶ್ವಾಸ ಇದೆ, ನಿಮ್ಮಿಂದಲೇ ಈ ರಾಜ್ಯದಲ್ಲಿ ಒಂದು ಒಳ್ಳೆ ಸರ್ಕಾರ ತರ್ತಕ್ಕಂಥ ದಿನ ಏನು ದೂರ ಇಲ್ಲ. ನಿಮ್ಮ ಸಮಸ್ಯೆಗಳಿಗೆ ಹಗುರವಾದಂಥ ರೀತಿಯಲ್ಲಿ, ನಿಮ್ಗೆ ಹೊರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ, ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ತಕ್ಕಂಥ ಸರ್ಕಾರ ತರಲಿಕ್ಕೆ ನಾನು ಹೋರಾಟ.